ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಂದು. ವಾ, ಎಂತೆಂತ ಚಂದುಳ್ಳ ಚೆಲುವೆರಿದ್ದಾರೆ ಈ ಬೆಂಗಳೂರಿನಲ್ಲಿ. ಒಂದೇ ಒಂದು ರಾತ್ರಿ ಇವರ ದೇಹ ಸುಖ ಸವಿದರೆ ಆಗ ತೃಪ್ತಿಯಾಗುತ್ತದೆ ಈ ಗಜೇಂದ್ರನ ಮನಸ್ಸಿಗೆ. ಮಿಸ್ಟರ್, ಅಡ್ಡ ದಾರಿಯಲ್ಲಿ ಗಾಡಿ ನಿಲ್ಲಿಸಿದರೆ ಜನರಿಗೆ ತೊಂದರೆ ಆಗೋದಿಲ್ವಾ? ಮೊದಲು ಸೈಡ್ ನಿಲ್ಲು. ನಾನು ಬಯಸಿದಂತೆ ಈ ಬಣ್ಣದ ಅಕ್ಕಿ ನನ್ನ ಬಳಿ ಬಂದಿತ್ತು. ಹಲೋ ಮಿಸ್, ನಿಮ್ಮ ಹೆಸರು? ಯಾಕೆ ನನ್ನ ಹೆಸರು ನಿಮಗೇಕೆ? ನನ್ನ ಹೆಸರು ತೆಗೆದುಕೊಂಡು ನೀವೇನು ಮಾಡ್ತೀರಾ? ನೋಡಿ, ನಾನು ಮನೆಗೆ ಹೋಗ್ಬೇಕು, ಮೊದಲು ದಾರಿ ಬಿಡಿ. ದಾರಿ? ಬಿಡ್ತೀನಿ. ನಾನು ಹೇಳಿದಾಗೆ ಕೇಳಿದ್ರೆ ಮಾತ್ರ ಬಿಡ್ತೀನಿ. ಮಿಸ್ಟರ್, ನೀವು ಹೇಳದಂತೆ ನಾನೇ ಕೇಳಬೇಕು. ಮೊದಲು ನಾನು ಮನೆಗೆ ಹೋಗ್ಬೇಕು, ದಾರಿ ಬಿಡಿ. ದಾರಿ? ನಾನು ಹೇಳಿದಾಗೆ ಕೇಳಿದ್ರೆ ಮಾತ್ರ ಬಿಡ್ತೀನಿ, ಇಲ್ಲ ಆಯ್ತು. ಖಂಡಿತವಾಗ್ಲೂ ಅದೇನು ಅಂತ ಬೇಗ ಹೇಳಿ, ನಾನು ಹೋಗ್ಲೇಬೇಕು. ನೋಡ ಹುಡುಗಿ, ಈ ನಿನ್ನ ತುಟಿಯಿಂದ ನನ್ನ ತುಟಿಗೆ ಒಂದು ಪ್ರೇಮದ ಮುತ್ತಿಟ್ಟು ಈ ನಿನ್ನ ಸುಂದರವಾದ ದೇಹವನ್ನು 5 ನಿಮಿಷ ನನಗೆ ಅರ್ಪಿಸಿ ನನಗೆ ಸುಖ ಕೊಟ್ಟರೆ ನಿನ್ನನ್ನು ಬಿಟ್ಟು ಬಿಡ್ತೀನಿ. ದುರಾತ್ಮ, ನೀನು ಹೇಳಿದಂತೆ ನಾನು ಕೇಳಬೇಕು. ನಿನಗೆ ಸುಖ ಕೊಡಲಿಕ್ಕೆ ನಾನೇನು ಸುಳ್ಳು ಅಲ್ಲ, ಮಾನವಂತರ ಮನೆ ಮಗಳು ಇದ್ದೀನಿ. ಮಾನವಂತರ ಮಗಳು? ಲೇ ಹುಚ್ಚ ಹುಡುಗಿ, ನಿನ್ನಂತ ಮಾನವಂತರ ಮಕ್ಕಳು ಕಾಮ ಎಂಬ ಅಂಗಡಿಯಲ್ಲಿ ಮಾನವನ್ನು ಮಾರಿ ಮನ ಬಂದಂತೆ ಮೈ ಕಾಣು ಹಾಗೆ ಬೀಡಿ ತೊಟ್ಟು ಮೆರೆತಿದ್ದರಲೇ ಈ ಪ್ರಪಂಚದಲ್ಲಿ. ಆ ಕೊರೋನಾ ಎಂಬ ಕೆಟ್ಟ ಕಾಲದಲ್ಲಿ ಶಾಲಾ ಮಕ್ಕಳಿಗೆ ಆಸರೆ ಆಗಲೆಂದು ಸರ್ಕಾರದವರು ಆನ್ಲೈನ್ ಕ್ಲಾಸ್ ಯೋಜನೆ ಜಾರಿಗೆ ತಂದರೆ ತಂದೆ ತಾಯಿಗೆ ಕಾಡಿಬೇಡಿ, ಆಂಡ್ರಾಯ್ಡ್ ಮೊಬೈಲ್ ಕೊಡಿಸಿಕೊಂಡು ಆನ್ಲೈನ್ ಕ್ಲಾಸ್ ಕಲಿಯುವುದನ್ನು ಬಿಟ್ಟು ತನಗೆ ಬೇಕಾದ ಹುಡುಗನ ಜೊತೆ ವಾಟ್ಸಪ್ ನಲ್ಲಿ ಚಾಟ್ ಮಾಡುವ ಮಂಗ ಹೆಣ್ಣುಗಳು ಎಷ್ಟು ಇದ್ದಾರೆ ಮೇಲೆ ತನಗೆ ಬೇಕಾದ ಮಿಂಡನಿಗೆ ಮದುವೆಗಿಂತ ಮುಂಚೆ ಮೈಯನ್ನು ಅರ್ಪಿಸಿ 3 ತಿಂಗಳ ಹೊಟ್ಟೆಯನ್ನು ಬರೆಸಿಕೊಂಡು ಮನೆಯಲ್ಲಿ ಗೊತ್ತಾದ ತಕ್ಷಣ ಗರ್ಭದಲ್ಲಿರುವ ಕೂಸನ್ನು ಗರ್ಭದಲ್ಲಿಯೇ ಸಾಯಿಸಿ ಮನೆಯಲ್ಲಿ ನೋಡಿದ ಹುಡುಗನನ್ನು ಮದುವೆಯಾಗಿ ತಲೆ ತುಂಬ ಸೆರಗನ್ನು ಹೊತ್ತು ತಾನೇ ಗಲತಿ ಎಂದು ಶೋ ಕೊಡುವ ಸೂಳೆಯರು ಎಷ್ಟಿಲ್ಲ ಈ ತಲೆಯ ಮೇಲೆ. ಕಲಾವಿದರಿಗೆ ಆಸರೆಯಾಗಿ ಜನರಿಗೆ ಮನೋರಂಜನೆ ಆಗಲೆಂದು ಟಿಕ್ಟಾಕ್, ಇನ್ಸ್ಟಾಗ್ರಾಮ್ ಎಂಬ ಸೋಷಿಯಲ್ ಮೀಡಿಯಾ ಆಪ್ಗಳನ್ನು ಜಾರಿಗೆ ತಂದರೆ ಯಾರೂ ಇಲ್ಲದ ಜಾಗದಲ್ಲಿ ಹೋಗಿ ಬೆತ್ತಲೆಯಾಗಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ ಹೆಂಗ್ ವಯಸ್ಸಿನ ಹುಡುಗರ ನಿದ್ದೆಗೆಡಿಸುವ ನಾರಿಯರಷ್ಟಿಲ್ಲ ಈ ನಿನ್ನ ಹೆಣ್ಣು ಜಾತಿಯಲ್ಲಿ. ತನಗೆ ಬೇಕಾದ ಹುಡುಗನ ಜೊತೆ ಹೊರಗಡೆ ಹೋದಾಗ ಯಾರಾದರೂ ಈ ಹುಡುಗ ಯಾರು ಎಂದು ಕೇಳಿದರೆ ಇವನು ನನ್ನ ದೊಡ್ಡಪ್ಪನ ಮಗ, ನನ್ನ ಅಣ್ಣ ಎಂದು ಹೇಳಿ ಅದೇ ಅಣ್ಣನಿಗೆ ತನ್ನ ಮೈ ಅಂಗಾಂಗಗಳನ್ನು ತೋರಿಸುವ ಎಷ್ಟಿಲ್ಲ ಇದ್ದರೆ ಮೇಲೆ. ನೀಚ, ಬಾಯಲ್ಲಿ ನಾಲಿಗೆ ಇದೆ ಅಂತ ಬಾಯಿಗೆ ಬಂದಂತೆ ಬಗಳಬೇಡವೋ. ಹೆಣ್ಣಿನ ಬಗ್ಗೆ ಇಷ್ಟೊಂದು
ಮಾತನಾಡ್ತಾ ಇದ್ದಿಲ್ಲ, ನೀನು ಮನುಷ್ಯನಲ್ಲ. ನಿನಗೆ ಯಾರು ಮನೆಯಲ್ಲಿ ಅಕ್ಕ ತಂಗಿಯರು ಇಲ್ವೇನೋ? ಕಟ್ಟುಕೋ. ಅಕ್ಕ ಹೇಯ್! ತಂಗಿ ಹೇಯ್! ಈ ಗಜೇಂದ್ರನಿಗೆ ಹಿಡಿಸಲಾರದ ಶಬ್ದ ಎಂದರೆ ಅದು ಅಕ್ಕ ತಂಗಿ ಎಂಬ ಶಬ್ದ. ನಮ್ಮಂತ ಯುವಕರು ನಿಮ್ಮಂತ ನಾರಿಯರಿಗೆ ಅಕ್ಕ ತಂಗಿ ಅನ್ನುತ್ತಾ ಹೋದರೆ ಎಲ್ಲಿದೆ ಈ ನಿಮ್ಮ ಸೌಂದರ್ಯಕ್ಕೆ ಬೆಲೆ? ಬಾರಲೇ ಬಾ, ಈ ನಿನ್ನ ಸೌಂದರ್ಯಕ್ಕೆ ನಾನು ಹಾಕುವೆ ಕಾಮ ಎಂಬ ಕಿರಿ. ನಾನು ಹೇಳಿದಾಗೆ ಕೇಳಿ, ನನ್ನ ತುಟಿಗೆ ಒಂದು ಮುತ್ತಿಟ್ಟು ಒಂದು ಹಾಡು ಹಾಡುವೆಯಾ, ಇಲ್ಲ ಶೀಲ ಕಳೆದುಕೊಂಡು ಸತ್ತು ಹೋಗುವೆಯಾ? ಮೊದಲೇ ಇವನು ಕೂರಿ ಕಾಮುಕ ಅಂತ ಕಾಣುತ್ತೆ. ಇಂಥ ಸಮಯದಲ್ಲಿ ನನ್ನ ಹಠ ಸಾಧಿಸ್ಕೊಳ್ಳೋದು ಒಳ್ಳೆಯದಲ್ಲ. ಇಲ್ಲ, ಇವ ಹೇಳಿದಂತೆ ಕೇಳಿ ನಾನು ಉಪಾಯ ಮಾಡಿ ಪಾರಾಗ್ಲೇಬೇಕು. ಆಯ್ತು ಮಿಸ್ಟರ್, ನೀವು ಹೇಳಿದಂತೆ ನಾನು ಖಂಡಿತವಾಗ್ಲೂ ಹಾಡ್ತೀನಿ. Yeah.
ನೋಡಿ ಮಿಸ್ಟರ್, ನೀವು ಹೇಳಿದಂತೆ ಹಾಡಿ ನಿಮ್ಮ ಮನ ತಣಿಸಿದ್ದೇನೆ. ನಾನು ಇನ್ನು ಹೋಗಿ ಬರುತ್ತೇನೆ. ಏಯ್ ಹೋಗುವೆಯಾ? ಎಲ್ಲಿಗೆ ಎಲ್ಲಿಗೆ ಹೋಗ್ತೀಯ? ಈ ನಿನ್ನ ತುಟಿ ಮುತ್ತು ಇಷ್ಟೊಂದು ರುಚಿಯಾಗಿದೆ ಎಂದರೆ ಇನ್ನು ನಿನ್ನ ಈ ದೇಹ ಎಷ್ಟೊಂದು ರುಚಿಯಾಗಿರಬಹುದು. ಬಾರಲೇ ಬಾ, ಈ ನಿನ್ನ ದೇಹ ಸುಖ ಕೊಟ್ಟು ನಂದಿಸುವ ಈ ಗಜೇಂದ್ರನ ಕಾಮಾಜ್ಞೆಯನ್ನು. ಕೈ ಬಿಡೋ ಪಾಪಿ! ದುಷ್ಟನ ಮಗನಿಗೆ ಕೈ ಬಿಡಲೇ ಭಾರತದ ನಾರಿಯನ್ನು. ಏಯ್, ಈ ಗಜೇಂದ್ರನ ಪ್ರೇಮ ಸಲ್ಲಾಪದಲ್ಲಿ ಅಡ್ಡ ಬಂದ ನೀನರಲೇ ವಿವೇಕಿ ನನ್ನ ಮಗನೇ. ಯುಗದಲ್ಲಿ ಕಲಿಯುಗದಲ್ಲಿ ದ್ವಾಪಾರ ಯುಗದಲ್ಲಿ ಆ ಬ್ರಹ್ಮ ಒಬ್ಬೊಬ್ಬರನ್ನ ಸೃಷ್ಟಿಸಿದಾನೆ. ದ್ವಾಪಾರ ಯುಗದಲ್ಲಿ ಆ ದ್ರೌಪದಿ ಮಾನ ಕಾಪಾಡೋದಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮ ಹೇಗೆ ಅದ ರೀತಿ ಈ ಕಲಿಯುಗದಲ್ಲಿ ಈ ನಾರಿಯರ ಮಾನ ಕಾಪಾಡೋದಕ್ಕೆ ಆ ಬ್ರಹ್ಮ ಸೃಷ್ಟಿಸಿದ ಕಲಿಯುಗದ ಕೃಷ್ಣ. ಕಲಿಯುಗದ ಕೃಷ್ಣ. ಲೇಯ್, ಶ್ರೀಕೃಷ್ಣ ಪರಮಾತ್ಮ ವೇದ ಅಂತ ಹೇಳುವ ಮಳಕುಣಿ, ಹಾ ನಿನ್ನ ಶ್ರೀಕೃಷ್ಣ ಹೆಣ್ಣು ಸಾಚಾನ 16,000 ಹೆಂಡತಿಯರನ್ನು ಮಾಡಿಕೊಂಡು ಅವರೊಂದಿಗೆ ರಾಸಲೀಲೆಯನ್ನು ಹಾಡಿ ರಸಿಕನಂತರಾಜನ ಹಿಡಿದು ಪಡೆದನಲ್ಲ ನಿನ್ನ ಶ್ರೀಕೃಷ್ಣ. ಅವನ ಇತಿಹಾಸವೇನು ಈ ಗಜೇಂದ್ರನಿಗೆ ವಾಸದಲ್ಲ. ಗಜೇಂದ್ರ ಆ ಕೃಷ್ಣ 16,000 ಹೆಂಡರನ್ನು ಮಾಡಿಕೊಂಡದ್ದು ಅವರೊಂದಿಗೆ ರಾಸಲೀಲೆ ಹಾಡೋದಕ್ಕೆಲ್ಲ, ನಿಮ್ಮಂತ ಕಾಮೂರ್ಕರಿಂದ ಅವರ ಮಾನ ಪ್ರಾಣ ಕಾಪಾಡೋದಕ್ಕೆ. ಆ ಕೃಷ್ಣನ ಬಗ್ಗೆ ಅಸಹ್ಯವಾಗಿ ಮಾತನಾಡಿದರೆ ಅವರ ಶಾಪದಿಂದ ಪಾಪ ಹತ್ತಿ ಎನ್ನುವ ಹಣ್ಣದಲ್ಲಿ ಒಳ ಬೆದ್ದು ಗೋಳು ಕಾಣದ ನಾಯಂತೆ ಸತ್ತು ಹೋಗುತ್ತೀಯ ಪಾಪಿಷ್ಟನಾಗಿ. ಪಾಪಿಷ್ಟನಾಗಿ ಲೇ, ಪಾಪ ಪುಣ್ಯದ ಪುಸ್ತಕ ಓದುವ ಹುಚ್ಚ ತಂದೆ ಮಗಳೊಂದಿಗೆ ಸಂಭೋಗ ಮಾಡಿದರು ಕಟ್ಟಲಾರದ ಪಾಪ. ಅಣ್ಣ ತಂಗಿಯೊಡನೆ ಸಂಭೋಗ ಮಾಡಿದರು ಬರಲಾರದ ಪಾಪ. ತಿನ್ನುವ ಅನ್ನವನ್ನು ಕಾಲಿನಲ್ಲಿ ಹೊದ್ದರು ಹತ್ತಲಾರದ ಪಾಪ. ಇನ್ನು ನಿನ್ನ ಕೃಷ್ಣನ ಬಗ್ಗೆ ಮಾತಾಡಿದರೆ ಪಾಪ ತಟ್ಟುವುದೇ. ಗಜೇಂದ್ರ ಬಾಯಿ ಬೆಟ್ಟರೆ ವಲಸು ನಾಡುವ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಿ ಈ ಸಮಾಜಕ್ಕೆ ಕೇಡು ಬಗೆಯುವ ನಿನ್ನಂತ ದರಿದ್ರ ದೇಹವನ್ನು ಸೊಟ್ಟ ಹಾಕಿ ಈ ಬಾಲಿಯನ್ನು ನಾನು ಕಾಪಾಡದಿದ್ದರೆ ನನ್ನ ಹೆಸರು ನಿಮ್ಮಂತ ಬಂಡ ಶ್ರೀಮಂತರಿಗೆ ಗಂಡ, ವೈರಿಗಳಿಗೆ ಮೆಂಡ ಹೊಗ್ರ ನರಸಿಂಹನೇ ಅಲ್ಲ. ಉಗ್ರ ನರಸಿಂಹ, ಉಗ್ರ ನರಸಿಂಹ. ಲೇ ನರಸಿಂಹ, ಇವತ್ತು ನೀನು ಬಂದು ಈ ಹುಡುಗಿಯನ್ನು ಕಾಪಾಡಿರಬಹುದು, ಆದರೆ ಮುಂದೊಂದು ದಿನ ಇವಳ ಶೀಲವನ್ನು ಹೊರಿದು ತಿನ್ನುವ ರಣಹದ್ದು ನಾನಾಗಲಿಲ್ಲ. ನನ್ನ ಹೆಸರು ಗರ್ವದ ಗಜೇಂದ್ರನೇ ಅಲ್ಲ. ಬರುತ್ತೇನೆ. ವಿಷವನುಂಗಿರುವ ಸರ್ಪ ಹಿಡಿದಿರುವ ಶಿವನು, ಉರಿವ ಬೆಂಕಿಯನ್ನೇ ಕಣ್ಣಲ್ಲಿಟ್ಟಿರುವ ಭವನು. ವೇಷ ಬಂದಾಗ ಘೋಷ ಬಂದಾಗ ವೈರಿ ಕಂಡಾಗ. ಲೇ ಗಜೇಂದ್ರ, ನಾರ್ಯರ ಶೀಲ ಹೊರೆದ ತಿನ್ನವ ಹದ್ದನೇನಾದರೆ ಆ ಹದ್ದಿನ ಮೇಲೆ ಸವಾರಿ ಮಾಡುವ ಯಮ ಈ ಹೋಗ್ತಿರ ನರಸಿಂಹ. ನೋಡಿ, ನೀವೇನು ಹೋಗಬಹುದು. ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದಿರ.
ನಿಮಗೆ ತುಂಬ 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 ಧನ್ಯವಾದಗಳು. ನೋಡಿ, ಈ ನಿಮ್ಮ ಭಕ್ತಿ ಪ್ರೇಮದ ನುಡಿ ಕೇಳಿ ಈ ನನ್ನ ಹೃದಯದಲ್ಲಿ ನಿಮ್ಮನ್ನು ಬಚ್ಚಿಟ್ಟುಕೊಂಡಿದ್ದೇನೆ. ಐ ಲವ್ ಯು ನರಸಿಂಹ, ಐ ಲವ್ ಯು. ಹೇ ಹುಡುಗಿ, ಈ ನಿನ್ನ ಪ್ರೀತಿ ಪ್ರೇಮದ ಬಲಿಯನ್ನು ಈ ನರಸಿಂಹನ ಮೇಲೆ ಎಸೆಯಲು ಬರಬೇಡ. ಈ ಪ್ರೀತಿ ಅನ್ನೋದು ಒಂದು ವಿಷಯದ ಹಾವಿನಂತೆ. ಆ ಹಾವಿನ ಬಾಯಲ್ಲಿ ಸಿಕ್ಕು ನರಳಾಡುವ ಮೂರ್ಖ ನಾನಲ್ಲ. ನಾನಿನ್ನು ಬರ್ತೇನೆ. ನರಸಿಂಹ, ನರಸಿಂಹ, ಈ ನನ್ನ ಹೃದಯದ ಮಾತು ಕೇಳದೆ ಹಾಗೆ ಹೊರಟು ಹೋಗ್ಬಿಟ್ರಲ್ಲ. ನೋಡಿ, ನೀವು ಹೋಗಿ ಎಲ್ಲೇ ಇರಿ, ಹೇಗೆ ಇರಿ, ಯಾವತ್ತಿದ್ರು ನಾನು ನಿಮ್ಮ ಮಡದಿಯಾಗಿ ನಿಮ್ಮ ಮನೆ ಕೈ ಹಿಡಿದು ಬಂದೇ ಬರ್ತೀನಿ ನರಸಿಂಹ, ಬಂದೇ ಬರ್ತೀನಿ. ಅಯ್ಯೋ, ನಾನು ಇಷ್ಟು ತನಕ ಕಂಡಿದ್ದು ಕನಸ. ಅಯ್ಯೋ ದೇವ್ರೇ, ನರಸಿಂಹ, ಆ ನನ್ನ ನರಸಿಂಹ ಬಾಳಿನ ಒಡೆಯನಾಗಿ ದೇವ್ರೇ ಯಾವಾಗ ನನಗೆ ದಯ ಪಾಲಿಸ್ತೀಯ? ಆ ನರಸಿಂಹನ ಕೈ ಹಿಡಿದು ಅವಳ ಮಡದೆಯಾಗಿ ಅವ್ರ ಮನೆಗೆ ಸೇರುವಂತೆ ಮಾಡು ದೇವಾ, ಮಾಡು. ಸೀತಾ, ಮಗಳೇ ಸೀತಾ, ಪಾರ್ವತಿ, ಅಪ್ಪ ಇದೇನಪ್ಪ ಕೈಯಲ್ಲಿ ಕೈಚೀಲ ಹಿಡ್ಕೊಂಡು ಬಂದಿದ್ಯಾ? ಹಾಗಾದ್ರೆ ನನಗೆ ಏನಾದರೂ ಪ್ರಸಾದ ತಂದಿರ್ಬೇಕಾ? ಅಲ್ಲೇನಪ್ಪ? ಹೌದಮ್ಮ, ಇವತ್ತು ಹೋಳಿ ಹುಣ್ಣಿಮೆ ಅಲ್ಲವೇ, ಅದಕ್ಕೆ ಶರಣ ಬಸವೇಶ್ವರನಿಗೆ ಹೋಗಿ ಆಶೀರ್ವಾದ ಪಡೆದುಕೊಂಡು ಬರುವಾಗ ಪ್ರಸಾದ ತಂದೆನಮ್ಮ. ಅದು ಅಲ್ಲಿ ತಂದ ಪ್ರಸಾದ. ಸೀತಾ, ನಿಮ್ಮವ್ವ ಎಲ್ಲಿ ಹೋಗಿದ್ದಾಳೆ? ಅಪ್ಪ
ಅರ್ಬಿ ತೊಳಕ್ಕೆ ಮನೆಯಲ್ಲಿ ನೀರು ಇದ್ದಿದ್ದಿಲ್ಲ. ಅದಕ್ಕೆ ಕೊಡ ತಗೊಂಡು ನೀರು ತರಬೇಕು ಅಂತ ಅವ್ವ ನೀರು ತರಕ್ಕೆ ಹೋಗಿದ್ದಾಳಪ್ಪ. ಇನ್ನೂ ಬಂದಿಲ್ಲ. ಇನ್ನೇನು ಬಂದ್ರು ಬರ್ಬೋದು ಅಪ್ಪ. ಏನು ತಂದೆ ಮಗಳು ಇಬ್ರು ಸೇರಿಕೊಂಡು ಕೂಗಾಡ್ತಾ ಇದ್ದೀರಾ? ಹಾ ಪಾರ್ವತಿ, ಇಂಟರ್ವ್ಯೂಗೆ ಹೋದ ಶ್ರೀಕಾಂತ ಇನ್ನೂ ಬಂದಿಲ್ಲವ? ಇಲ್ಲ ರೀ, 3 ದಿವಸವಾಯಿತು. ಊರಿಗೆ ಹೋದವನು ಇನ್ನೂ ಬಂದಿಲ್ಲ. ಅದು ಅಲ್ಲದೆ ಪ್ರಶಾಂತ್ ಕೂಡ ಚಕ್ಕಡಿ ರೇಸಿನ ಸ್ಪರ್ಧೆ ಇದೆ ಅಂತ ಹೋಗಿದ್ದಾನೆ. ಅವನು ಕೂಡ ಇನ್ನೂ ಬಂದಿಲ್ಲ ರೀ. ಹವಾ ಬಾ ಪ್ರಶಾಂತ. ಪ್ರಶಾಂತ, ಇವತ್ತು ನೀನು ಹೋಗಿರುವ ಆ ಚೀಲದ ಸ್ಪರ್ಧೆಯ ವಿಷಯ ಏನಾಯ್ತು? ಅವ್ವ, ನನ್ನನ್ನ ಎಂಥ ಮಾತು ಕೇಳ್ತಾ ಇದೆಯಲ್ಲ? ನನ್ನನ್ನ ಸೋಲು ಬರೋವ ಅಲ್ಲಣ್ಣ, ನನ್ನನ್ನ ಗೆಲುವಿನ ಸರ್ದಾರಾಗಿ ಬರೋವ. ಅಣ್ಣ ಅಣ್ಣ ಬಾಯ್ಲಿ ಅಣ್ಣ. ನೋಡು, ಇಲ್ಲಿ ಮುಂದೆ ಕುಂತು ಹುಡುಗಿಯರೆಲ್ಲ ನಿನ್ನ ನೋಡಕತ್ತಾರ. ಮೊದಲು ನಾನು ನನಗೆ ದೃಷ್ಟಿ ತೆಗ್ದೇನಿ. ಮೊದ್ಲ ನಮ್ಮ ಅಣ್ಣ ಗೆದ್ದು ಬಂದಾನ. ನಾಚ್ಬೇಡ, ನಾಳೆ ವೈನಿ ಬಂದ್ಮೇಲೆ ಹಿಂಗೆ ಹಾದಿ ಕಣ್ಣು ಬೀದಿ ಕಣ್ಣು ಇಲ್ಲಿ ಕುಂತವ್ರ ಕಣ್ಣು ನಿಂತವ್ರ ಕಣ್ಣು ಈ ಊರು ಹುಡುಗಿಯರ ಕಣ್ಣು ನಮ್ಮ ಅಣ್ಣನ ಮೇಲೆ ಬೀಳದೆ ಇರ್ಲಪ್ಪ. ತಂಗಿ, ನನ್ನ ಸೋದರಿಗೆ ಸಾಥ್ ಕೊಡುವ ತಮ್ಮ ತಂಗಂದಿರರು ಕಷ್ಟಕ್ಕೆ ಕುಗ್ಗದಿರು, ಲಾಭಕ್ಕೆ ಹಿಗ್ಗದಿರು ಎಂದು ಬೆನ್ನು ತಟ್ಟುವ ತಂದೆ ತಾಯಿಯರು ಇರುವವರೆಗೂ ಸೋಲೆಂಬ ಸಂಖ್ಯೆ ಹೀನಿನ ಹಣ್ಣರ ಇತಿಹಾಸದಲ್ಲೇ ಇಲ್ಲ. ಪ್ರಶಾಂತ, ಯಾವ ಕಣದಲ್ಲಿ ಹೋಗಿ ನೀನು ಈ ಬಹುಮಾನನ ತೆಗೆದುಕೊಂಡು ಬಂದಿದೀಯಪ್ಪ? ಹವ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ತಳುಗೇರಿ ಗ್ರಾಮದಲ್ಲಿ ಶ್ರೀ ಶರಣು ಬಸವೇಶ್ವರ ಯುವಕ ಸಂಘದವರು ಉಸುಕಿನ ಕೊಡ 3 ಹೆರಸು ಉಸುಕಿನ ಚೀಲವನ್ನು ಎತ್ತುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು. ಆ ಕಣದಲ್ಲಿ ಕಾಲು ಹಿಡುವಾಗ ಆ ನನ್ನ ತಂದೆ ಶ್ರೀ ಶರಣ ಬಸವೇಶ್ವರನ ಹಂಗಾರವನ್ನು ಹಡೆಗೆ ಹಚ್ಚಿ 5 ನಿಮಿಷದಲ್ಲಿ ಉಸುಕಿನ ಕೊಡವನ್ನು ಹೊತ್ತು ಶರ್ಟ್ ಬಿಚ್ಚಿ ಶರ್ಟ್ ಹಾಕಿಕೊಂಡು ಮುಂದೆ 3 ಹೆರಸನ್ನು ಕಟ್ಟಿದರು. 2 ನಿಮಿಷದಲ್ಲಿ 9 ಸಲ ಊಟ ಬಸಿಯನ್ನು ಹೊಡೆದನು. ಆ ನಂತರ ಉಸುಕಿನ ಚೀಲಕ್ಕೆ ಎತ್ತುವುದಕ್ಕೆ ಹೋಗುವ ಮುನ್ನ ಆ ನನ್ನ ತಾಯಿ ಕಂಚಮ್ಮ ದೇವಿಯ ಭಂಡಾರವನ್ನು ಹಡಗ ಧರಿಸಿ ಉಸುಕಿನ ಚೀಲಕ್ಕೆ ಬೆನ್ನು ಕೊಟ್ಟಿದ್ದೆ. ಅಷ್ಟೇ ತಡ, 5 ನಿಮಿಷದಲ್ಲಿ 21 ಸಲ ಊಟ ಬಸಿಯನ್ನು ಹೊಡೆದನು. ಅದನ್ನು ನೋಡಿ ಸುತ್ತಮುತ್ತ ಇದ್ದ ಜನರೆಲ್ಲ ಸೀಳೆ ಕ್ಯಾಕೆ ಹೊಡೆದರು. ಅದನ್ನು ನೋಡಿ ಈ ಊರಿನ ಹಿರಿಯರು ನಿಜವಾದ ರೈತನ ಮಗ ನೀನೆಂದು ಬೆನ್ನು ತಟ್ಟಿ ಹಸುರು ಶಾಲಿನಿಂದ ಸನ್ಮಾನ ಮಾಡಿ 1 ತಲೆ ಬಂಗಾರದ ಕಡಿಗವನ್ನು ಬಹುಮಾನವಾಗಿ ಕೊಟ್ಟರವ ಹೀನಿನ ಮಗ ಪ್ರಶಾಂತನಿಗೆ. ನೋಡು ಪ್ರಶಾಂತ, ದಿನಾಲು 2-3 ಲೀಟರ್ ಹಾಲನ್ನು ಕುಡಿದು 3-4 ಜವಾರಿ ತತ್ತಿಯನ್ನು ಕುಡಿದು ದಿನನಿತ್ಯ ಗರಡಿ ಮನೆಯ ತಾಲೀಮನ್ನು ಹೊಡೆದು ಗಟ್ಟಿಯಾಗಿರ್ತಾರಪ್ಪ ಆ ಚೀಲದ ಸ್ಪರ್ಧೆಗೆ ಬರುವಂತ ಪೈಲ್ವಾನರು. ಆದರೆ
ದಿನನಿತ್ಯ ಭೂಮಿಯಲ್ಲಿ ದುಡಿಯುವ ನಮ್ಮಂತ ರೈತರಿಗೆ ಒಂದೊಂದು ಹೊತ್ತು ಒಟ್ಟಿಗೆ ಊಟ ಸಿಗುವುದಿಲ್ಲ. ಅಂಥದ್ರಲ್ಲಿ ಈ ಸಾಧನೆ ಎಂಬ ಸಂಖ್ಯೆ ನಮ್ಮಂಥವರಿಗೆ ಒಳ್ಳೆಯದಲ್ಲ ಪ್ರಶಾಂತ, ಒಳ್ಳೆಯದಲ್ಲ. ಪ್ರಶಾಂತ, ನಿನ್ನ ತಂದೆಯವರು ಹೇಳುತ್ತಿರುವ ಮಾತನ್ನು ಸ್ವಲ್ಪ ಕೇಳಪ್ಪ. ಯಾಕೆಂದ್ರೆ ಇವರು ಆಡುತ್ತಿರುವ ಮಾತನ್ನು ಕೇಳಿದ್ರೆ ಯಾಕೋ ನನಗೆ ತುಂಬಾ ಭಯವಾಗ್ತಾ ಇದೆ. ಅಲ್ಲಪ್ಪ, ಜೀವನವನ್ನೇ ಪಣ ಬಿಟ್ಟು ಹೋರಾಡುವುದು ಯಾಕಪ್ಪ ಬೇಕು? ಯಾಕೆ ಬೇಕು ನಮಗಿದು? ಹವ್ವ, ಭಯ ಪಡಬೇಡವ್ವ ನೀನು. ಈ ಭೂತಾಯಿಯ ಮಡಿಲಿನಲ್ಲಿ ತೊಲಗದು. ಈ ಭೂಮಿಗೆ ಬೆವರನ್ನು ಹರಿಸಿ ಬಿಳಿಜೋಳದ ರೊಟ್ಟಿ ತಿಂದು ಬೆಳೆದ ಈ ರೈತರ ಹದಗಣ್ಣಿಗೆ ತಗತು ಅಂತ ಪೈಲುಹಾನರಿಗೆ ಚೆನ್ನಾಗಿ ಗೊತ್ತು. ಸುತ್ತು ಹತ್ತು ಹಳ್ಳಿಯಲ್ಲಿ ಎಲ್ಲೇ ಚೀಲದ ಸ್ಪರ್ಧೆ ಇದ್ದರು ಶ್ರೀ ಶರಣ ಬಸವೇಶ್ವರ ಪ್ರಸನ್ನ ಸೋಕಿಂತ ಅಳುಗೆರೆ ಹುಡುಗ ಪ್ರಶಾಂತ ಬಂದಿದ್ದನೆಂದರೆ ಸಾಕು. ಹೆಸರು ನಂದಾಯಿಸಿದ ಪೈಲುಹಾನರು ಕಣದೊಳಗೆ ಕಾಲಿಡದೆ ಹಿಂತಿರುಗಿ ಹೋಗುವರು. ಅದು ಅಲ್ಲದೆ ಓದ ಸೋಮವಾರ ಎತ್ತುಗಳನ್ನು ಮೈ ತೊಳೆದು ಹೊಳಗಡೆ ಕಟ್ಟಿ ಹುಲ್ಲು ಹಾಕಿ ಸ್ಪರ್ಧೆಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಮನದಲ್ಲಿ ಏನೋ ಆತಂಕವಾಯಿತು. ಹೋಗಿ ನನ್ನ ರಾಮ ಲಕ್ಷ್ಮಣರ ಮುಂದೆ ನಿಂತು ಸ್ಪರ್ಧೆಗೆ ಹೋಗಲೋ ಬೇಡ ಅಂತ ಕೇಳಿದರೆ ಕೋಲಿ ಕೆದರಿ ತಳ್ಕಿ ಹೊಡೆದು ಕಿವಿ ಜಾಡಿಸಿ ಹೇಳಿದವವ ಹೋಗಿ ಬಾ ಅಂತ. ಅಂತ ದೇವಾನುದೇವತೆಗಳ ಸ್ವರೂಪಿಯಾದ ಆ ನನ್ನ ರಾಮ ಲಕ್ಷ್ಮಣರ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ನಿನ್ನ ಮಗನಿಗೆ ಸೋಲು ಅನ್ನೋದೇ ಎಲ್ಲವ ಎಲ್ಲ. ಪ್ರಶಾಂತ, ನೀನು ಹೋದಾಗಿನಿಂದ ಅದು ಅಲ್ಲದೆ ರಾಮ ಲಕ್ಷ್ಮಣರು ಹಿಡಿ ಹುಲ್ಲನ್ನು ಕೂಡ ತಿಂದಿಲ್ಲ. ಅದಕ್ಕೋಸ್ಕರವಾಗಿ ಹೇಗೋ ನೀನು ಗೆದ್ದು ಬಂದಿದ್ಯಾ. ಈ ಸಂತೋಷದ ವಿಷಯನ್ನು ರಾಮ ಲಕ್ಷ್ಮಣನ ಮುಂದೆ ನಿಂತು ಹೋಗಿ ಹೇಳು, ನಾನು ಗೆದ್ದು ಬಂದಿದ್ದೀನಿ ಅಂತ. ನಿನ್ನ ಮಾತನ್ನು ಕೇಳಿ ಅವರು ಹುಲ್ಲನ್ನಾದ್ರೂ ತಿಂತಾರೆ. ಆಯ್ತು ಅವ್ವ. ಅವ್ವ ಅವ್ವ, ಇದೇನವ್ವ ಎಲ್ಲರೂ ಸಂತೋಷದಿಂದ ನಗುತ್ತಿರಲ್ಲ? ಬಾ ಶ್ರೀಕಾಂತ. ಬಾ ಶ್ರೀಕಾಂತ, ಈಗ ಬಂದೇನಪ್ಪ ನೋಡು. ನಿನ್ನ ಅಣ್ಣ ಚೀಲ ಎತ್ತುವ ಸ್ಪರ್ಧೆಯಲ್ಲಿ ಬಹುಮಾನ ತೆಗೆದುಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಸಂತೋಷ ಪಡ್ತಾ ಇದ್ವಿ ಅಷ್ಟೇ. ಅವ್ವ, ಈ ಸಂತೋಷದ ಸಮಯದಲ್ಲಿ ಇನ್ನೊಂದು ಸಿಹಿ ಸುದ್ದಿ. ನಾನು ಮಿಲಿಟರಿ ನೌಕರಿ ಅರ್ಜಿ ಹಾಕಿದ್ದೀನಲ್ಲ, ಅದು ಇವತ್ತೇ ತಾನೇ ಲೆಟರ್ ಬಂದಿದೆ. ಅದಕ್ಕೆ ನಾನು ಇವತ್ತೇ ಡ್ಯೂಟಿ ಜಾಯಿನ್ ಆಗಬೇಕೆಂದು ಆರ್ಡರ್ ಮಾಡಿದ್ದಾರೆ. ಹೌದೇ? ಒಳ್ಳೆಯದಾಯ್ತಪ್ಪ. ಆ ಶರಣ ಬಸವೇಶ್ವರ ದಯೆ ನಮ್ಮ ಮೇಲಿದೆ. ಏನು, ನನ್ನ ತಮ್ಮನಿಗೆ ನೌಕರಿ ಸಿಕ್ಕಿತೆ? ಅಪ್ಪ ಶ್ರೀ ಶರಣ ಬಸವೇಶ್ವರ, ನಿನ್ನ ದಯಾ ಈ ಬಡವರ ಮೇಲೆ ಇದೆಯಪ್ಪ. ಹವ್ವ ಅಪ್ಪ, ನನ್ನ ತಮ್ಮನಿಗೆ ನೌಕರಿ ಸಿಕ್ಕರೆ ನಮ್ಮೂರು ಮಾರುತೇಶ್ವರರಿಗೆ ಚೀಲ ಹೊತ್ತು ಈ ನಮಸ್ಕಾರ ಹಾಕುತ್ತೇನೆಂದು ಹರಕೆ ಹೊತ್ತಿದ್ದಿ. ನಾಳೆ ಬರುವ ಯುಗಾದಿ ಪಾಡ್ಯದಲ್ಲಿ ಆ ಕಾರ್ಯವನ್ನು ಮಾಡಿ ಮುಗಿಸಬೇಕು. ಸೀತಾ, ತಂಗಿ ಸೀತಾ. ಹವ್ವ, ನನ್ನ ಮುದ್ದಿನ ತಂಗಿ ಮೌನವಾಗಿ ನಿಂತಿದ್ದಾಳೆ. ಯಾಕೆ ಯಾಕೆ ಅಂತ ಕೇಳ್ತಾ ಇದೆಯಲ್ಲಪ್ಪ. ಇವತ್ತು ಏನು ವಿಶೇಷ ಅಂತ ನಿಮ್ಗೆ ಗೊತ್ತಿಲ್ವೇ? ಇಲ್ಲವಾ? ಇಲ್ಲ. ಗೊತ್ತಿಲ್ವಾ? ಹಾಗಾದ್ರೆ ಇವತ್ತು ನಿನ್ನ ತಂಗಿಯ ಹುಟ್ಟು ಹಬ್ಬ. ಇಬ್ಬರು ಅಣ್ಣಂದಿರು ಸೇರಿಕೊಂಡು ನನಗೆ ಶುಭಾಶಯ ತಿಳಿಸಲಿಲ್ಲ ಅಂತ ನಿನ್ನ ತಂಗಿ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದಾಳಪ್ಪ. ಹೌದೇ? ಈ ನಿನ್ನ ಅಣ್ಣನ ಮೇಲೆ ನಿನಗೆ ಕೋಪವೇನಮ್ಮ? ತಂಗಿ, ನೀನು ಹುಟ್ಟಿದ ದಿನ ಈ ನಿನ್ನ ಅಣ್ಣ ಮರೆತಿಲ್ಲವಮ್ಮ. ಆ ಡ್ರೈವರ ಚಂದ್ರನ ಕೈಯಲ್ಲಿ ಕೇಕ್ ತರೋದಕ್ಕೆ ಹೇಳಿದ್ದೇನೆ. ಪ್ರಶಾಂತ, ಬರ್ತ್ಡೇಗೆ ಕೇಕ್ ತರಲು ಹೇಳಿದ್ದೀಯಲ್ಲ, ಕೇಕ್ ತಂದಿದ್ದೇನಪ್ಪ. ಥ್ಯಾಂಕ್ ಯು ಚಂದ್ರು. ಹಾ ಶ್ರೀಕಾಂತ್,
ಒಳಗಡೆ ಹೋಗಿ ಒಂದು ಚೇರ್ ತೆಗೆದುಕೊಂಡು ಬಾರಪ್ಪ. ಹ್ಯಾಪಿ ಬರ್ತಡೇ ಅಕ್ಕ. ಥ್ಯಾಂಕ್ಸ್ ಅಣ್ಣ. ಯಾಕ ಮುಂದ್ ವರ್ಷ ಮಗಳ ಹಂಗ ಕೊಡವು, ಯಾರಿಗ್ ಕೊಡ್ಬೇಡ. ಅಣ್ಣ, ನೀವು 3 ಮಂದಿ ಕುಳಿತುಕೊಳ್ಳೋಣ. ನಿಮಗೆ 3 ಮಂದಿಗೂ ಸರ್ಪ್ರೈಸ್ ಇದೆ. ಪ್ರಶಾಂತ, ನಾನಿನ್ನು ಬರುತ್ತೇನಪ್ಪ. ಅವ್ವ ಅಪ್ಪ, ಈ ಸಂತೋಷದ ಸಾಗರದಲ್ಲಿ ತೇಲಾಡುತ್ತಿರುವ ಈ ಸಮಯದಲ್ಲಿ ಎಲ್ಲರೂ ಸೇರಿ ಆನಂದದ ಗೀತೆಯನ್ನು ಆಡೋಣವೇ? ಆಯ್ತು ಕಂದ, ನೀನು ಹೇಳಿದಂತೆ ಎಲ್ಲರೂ ಸೇರಿ ಹಾಡೋಣ.
ಹಾ ಶ್ರೀಕಾಂತ್, ನೀನು ಹೋಗಿ ನಿನ್ನ ಬಟ್ಟೆಯನ್ನು ತೆಗೆದುಕೊಂಡು ಬಾರಪ್ಪ. ಪ್ರಶಾಂತ, ನಾನಿನ್ನು ಹೋಗಿ ಬರುತ್ತೇನೆ. ಹೋಗಿ ಬಾ ಚಂದ್ರು. ಆಯ್ತು ಅಪ್ಪ. ತಂಗಿ, ಹಣ್ಣ ಎಂಬುದು ಅನುರಾಗ ಬಂಧನ, ತಂಗಿ ಎಂಬುದು ತವರಿನ ಬಂಧನ. ಹಣ್ಣ ತಂಗಿ ಹಬ್ಬ ಎಂದರೆ ಇದು ಒಂದೇ ತಂಗಿ, ರಕ್ಷಾಬಂಧನ ರಕ್ಷಾಬಂಧನ. ಪಾರ್ವತಿ, ಬೆಳೆದು ನಿಂತ ಮಗಳ ಮದುವೆ ಒಂದು ಮಾಡಿದರೆ ನಮ್ಮ ಮೇಲಿನ ಭಾರ ಕಡಿಮೆ ಆದಂತೆ. ಹೌದು ರೀ, ಸೀತಾಳಿಗೆ ಒಂದು ಮದುವೆ ಮಾಡೋಣ. ಅವಳ ಮದುವೆ ಮುಗಿದ ನಂತರ ಪ್ರಶಾಂತ್ ಹಾಗೂ ಶ್ರೀಕಾಂತನಿಗೂ ಕೂಡ ಒಂದು ಒಳ್ಳೆ ಕಣ್ಣಿನ ಹುಡುಕೋಣ. ಹುಡುಗಿ ಅವರಿಬ್ಬರು ಮದುವೆ ಮಾಡಿಬಿಟ್ರೆ ನಮಗೆ ಇರುವ ಚಿಂತೆ ಆದರೂ ಕಡಿಮೆ ಆಗುತ್ತಲ್ವೇ? ಯಾರದವ್ವ ಮದುವೆ? ಮತ್ತೆ ಯಾರ್ದಪ್ಪ? ನಿನ್ನ ತಂಗಿ ಸೀತಾಳದು. ಹವ್ವ, ಅದರ ಬಗ್ಗೆ ನೀನೇನು ಚಿಂತೆ ಮಾಡಬೇಡವ್ವ. ನಾನು ನನ್ನ ತಂಗಿ ಸೀತಾಳನಿಗೆ ಒಂದು ವರವನ್ನು ನೋಡಿದ್ದೇನೆ. ಅಣ್ಣ ಅಣ್ಣ, ಯಾರ್ದನ್ನ ಮದ್ವಿ? ಮತ್ಯಾರದು ತಂಗಿ? ನನ್ನ ಮುದ್ದಿನ ತಂಗಿ ಸೀತಾಳ ಮದುವೆ. ಅಣ್ಣ, ನನ್ಗೆ ಇಷ್ಟು ಬೇಗ ಮದುವೆ ಬೇಡಣ್ಣ. ಹಾಗಂದರೆ ಹೇಗಮ್ಮ? ಈ ಪ್ರಪಂಚದ ಪದ್ಧತಿಯಂತೆ ನೀನು ಮದುವೆ ಆಗಲೇಬೇಕು. ನನ್ನ ಜೀವದ ಗೆಳೆಯ ನರಸಿಂಹ ಅಂತ ಇದ್ದಾನೆ. ಅವನು ಈ ಸಮಾಜದ ಸೇವಕ. ಅವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನಮ್ಮ. ಇದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಕೊಡಬೇಕು. ನೋಡು ಪ್ರಶಾಂತ, ನಿನ್ನ ತಂಗಿಯ ಬಾಳು ಬಂಗಾರವಾಗಲೆಂದು ಬಯಸುವವನಪ್ಪ ನೀನು. ನಿನಗೆ ಒಪ್ಪಿಗೆ ಇದ್ದರೆ ಸಾಕಪ್ಪ, ನಮ್ಮೆಲ್ಲರಿಗೂ ಒಪ್ಪಿಗೆ. ಅಣ್ಣ, ಈ ಮದುವೆಗೆ ನಾನು ಒಪ್ಕೊಂತೀನಣ್ಣ. ಆದ್ರೆ ನಂದೊಂದು ಮಾತು ಅಣ್ಣ, ನಾನು ಹುಡುಗಿ ನೋಡಿದ್ದೇನೆ, ನೀನು ಆ ಹುಡುಗಿಗೆ ಮದುವೆ ಮಾಡ್ಕೋಬೇಕು. ನೀನು ಹಾಗಂತ ನನಗೆ ಮಾತು ಕೊಟ್ರೆ ನಾನು ಖಂಡಿತವಾಗ್ಲೂ ಮದುವೆ ಆಗ್ತೀನಿ. ಆಯ್ತು ತಂಗಿ, ನಿನ್ನ ಆಸೆಯಂತೆ ಆಗಲಮ್ಮ. ಹಾ ಸೀತಾ, ಪಾರ್ವತಿ, ಶ್ರೀಕಾಂತನ್ಗೆ ಡ್ಯೂಟಿಗೆ ಹೋಗಲು ಲೇಟ್ ಆಗುತ್ತದೆ. ಬೇಗನೆ ಹೋಗಿ ಆರತಿ ಮಾಡಿ ಕಳಿಸಿ. ಆಯ್ತು ರೀ. ತೆಗೆಯುವೆನು ಮಣ್ಣಾಗೋದೆ ಚಲದಿ ಹೋರಾಡೋನು. ಅವ್ವ, ಅಪ್ಪ, ಅಣ್ಣ ಎಲ್ಲರೂ ಸೇರಿ ಆಶೀರ್ವಾದ ಮಾಡಿ. ಹೆದ್ದೇಳು ಹೆದ್ದೇಳು ಶ್ರೀಕಾಂತ. ಹಾ ಪ್ರಶಾಂತ, ತಮ್ಮನನ್ನು ಹೋಗಿ ಬಸ್ ಹತ್ತಿಸಿ ಬಾರಪ್ಪ. ಆಯ್ತು ಅಪ್ಪ. ನನ್ನ ಜಲ ನನ್ನಮ್ಮನಿ ಎಂದಿಗೂ ನಗುತ್ತಿರುನಿ, ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ, ವಾಪಸ್ ಬಂದೇ ಬರ್ತೀನಿ.
ಯಾರು? ಓ ದೇಸಾಯಿ ಅವರು. ಬನ್ನಿ ದೇಸಾಯಿ ಅವರೇ, ಕುಳಿತುಕೊಳ್ಳಿ. ಕುಳಿತುಕೊಂಡು ನನ್ನೊಂದಿಗೆ ನಂಟಸ್ತಿಗೆ ಬೆಳೆಸಲು ಬಂದಿಲ್ಲ ಪರಮೇಶ. 3 ವರ್ಷಗಳಿಂದ ನನಗೆ ಕೊಟ್ಟಿರುವ ಸಾಲದ ಬಡ್ಡಿ ಇಲ್ಲ, ಗಂಟು ಇಲ್ಲ. ಈಗ ಅದನ್ನು ವಸೂಲಿ ಮಾಡೋದಕ್ಕೆ ಬಂದಿದ್ದೇನೆ. ನೋಡಿ ಗೌಡ್ರಿ, 3-4 ವರ್ಷ ಬರಗಾಲ ಬಿದ್ದು ಸಾಲದ ಮೇಲೆ ಸಾಲ ಮಾಡಿ ಭೂಮಿಯನ್ನು ಬಿತ್ತಿದರೆ ಇಡೀ ಕಾಳು ಸಹಿತ ಕೈಗೆ ಬಂದಿಲ್ಲ. ಅಂಥದ್ರಲ್ಲಿ ಸಾಲದ ಸರಪಳಿ ಮುಗಿಲು ಮುಟ್ಟುತ್ತಿದೆ. ಈ ರೈತರ ಕಷ್ಟವನ್ನು ಕೇಳುವವರು ಯಾರಿದ್ದಾರೆ ಗೌಡ್ರೆ ಈ ಜಗತ್ತಿನಲ್ಲಿ? ಈ ರೈತನ ಕಷ್ಟವನ್ನು ಅರ್ಥ ಮಾಡಿಕೊಂಡು ನನಗೆ 3 ತಿಂಗಳ ಕಾಲಾವಕಾಶ ಮಾಡಿಕೊಡಿ ಗೌಡ್ರೆ. ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ತೇನೆ. ಅರ್ಥ ಏ ಪರಮೇಶ, ನಿನ್ನ ಮಾತನ್ನು ಅರ್ಥ ಮಾಡಿಕೊಂಡು ವ್ಯರ್ಥವಾಗಿ ಹೋಗೋದಕ್ಕೆ ನಾವೇನು ದೇವಸ್ಥಾನದ ಬಟ್ಟೆಯನ್ನು ಕೇಳಲು ಬಂದಿಲ್ಲ ಮಗನೇ. ಕೊಟ್ಟ ಸಾಲವನ್ನು ಕೇಳಲು ಬಂದಿದ್ದೇವೆ. ಬಡ್ಡಿ ಸಮೇತ ನಮ್ಮ ಸಾಲವನ್ನು ಕೊಟ್ಟರೆ ಸರಿ, ಎಲ್ಲ ಪರಿಣಾಮ ಬೇರೆನೇ ಇರುತ್ತೆ. ನೋಡಿ ಚಿಕ್ಕ ಯಜಮಾನ್ರಿ, ನೀವು ನನ್ನ ಮನೆಯೆಲ್ಲ ಹುಡುಕಿದರೂ ಒಂದು ಬಿಡಿಗಾಸು ಕೂಡ ಸಿಗುವುದಿಲ್ಲ. ಈ ರೈತನ ಗುಡಿಸಲಿನಲ್ಲಿ ಒಂದು ಹೊತ್ತು ಗಂಜಿಗೂ ಗತಿ ಇಲ್ಲದಂತಾಗಿದೆ ಈ ಬಡವನ ಬಾಳು. ನನಗೆ 3 ತಿಂಗಳ ಕಾಲಾವಕಾಶ ಮಾಡಿಕೊಟ್ಟರೆ ಎಲ್ಲಿಯಾದರೂ ತಂದು ನಿಮ್ಮ ಹಣವನ್ನು ಕೊಡುತ್ತೇನೆ. ಏ ಪರಮೇಶಿ, ಋಣಮುಕ್ತನಾಗಂತ ಹೇಳ್ತಿಯಲ್ಲ, ನಿಮ್ಮಂತ ಊರ 4 ಜನ ಎದ್ದು ಬಿಡ್ರ ನಮ್ಮ ಗೌಡ್ರ ಬಳೆ ಸೋದ್ದಾಯ್ ಬಿಡುತ್ತ ನೋಡ. ನಮ್ಮ ಗೌಡ್ರ ನಿಮ್ಮಂತಾರ ಸಾಲ ಕೊಟ್ಟು ತೆಲಿ ಮೇಲೆ ಚಾಪಿ ಹಾಕ್ಯಂದ ನೇಂತ ಲಾಭ ಹೋಗ್ಯಾನೇನ ಸಾಲ ಕೊಡ್ಬೇಕಂತ ಮಾಡಿ ಏನ ಗಂಟು ಹಾಕ್ಬೇಕಂತ ಮಾಡಿ ಅಂತ ಪರದೇಶಿ ಪರಮೇಶ. ನೋಡಿ ಮುನಿಯಪ್ಪ ಅವರೇ, ಊರಿಗೆ ದೊಡ್ಡವರು ನೀವು, ಎಲ್ಲ ತಿಳಿದವರು ನೀವು. ನೀವು ಈ ರೀತಿ ಮಾತನಾಡಬೇಡಿ ಮುನಿಯಪ್ಪ ಅವರೇ. ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ತೇನೆ. ನನಗೆ 3 ತಿಂಗಳ ಕಾಲಾವಕಾಶ ಮಾಡಿಕೊಡಿ ಸಾಕು. 3 ತಿಂಗಳ ಲೇ ಪರಮೇಶ, ನಿನಗೆ 3 ತಿಂಗಳ ಅವಕಾಶ ಕೊಡುವುದಕ್ಕೆ ನಾವೇನು ಸರ್ಕಾರದವರು ಅಲ್ಲ, ನಮಗೆ ಯಾವ ರೂಲ್ಸು ಇಲ್ಲ. ಸೋಮನೆ ಕೊಟ್ಟಿರುವ ಸಮಯದಲ್ಲಿ ಸಾಲವನ್ನು ಕೊಟ್ಟರೆ ಸರಿ, ಇಲ್ಲ ನಿನ್ನನ್ನು ಹೊತ್ತು ಎಳೆದುಕೊಂಡು ಹೋಗಿ ನಮ್ಮ ಮನೆಯ ಜೀತಕ್ಕೆ ಇಟ್ಟುಕೊಳ್ಳಬೇಕಾದದ್ದು ಮಗನೇ. ಯಾತರ ಯಾರನ್ನ ಜೀತಕ್ಕಾಗಿ ಇಟ್ಟುಕೊಳ್ಳದರೆ ಶ್ರೀಮಂತ ದಿನನಿತ್ಯ ಬೇಡದಂತ ಬಟ್ಟಿಗೆ ಬಟ್ಟೆ ಹೊಚ್ಚಿ ಅನೇಕ ಬಡವರ ರಕ್ತ ಹೀರಿದಲ್ಲದೆ ಮತ್ತೆ ಅವರನ್ನ ಜೀತಕ್ಕಾಗಿ ಇಟ್ಟುಕೊಳ್ಳುತ್ತೇನೆಂದು ಕಾಲರ್ ಹಿಡಿದು ಹೇಳಿದಾಡ್ತಿರುವೇರಲೇ ಮಗನೇ. ಸುಮ್ಮನೆ ನನ್ನ ತಂದೆಯ ಕಾಲರ್ ಕೈ ಬಿಟ್ಟರೆ ಸರಿ, ಇಲ್ಲವಾದರೆ ನಿನ್ನ ಕೈಯನ್ನು ಕತ್ತರಿಸಬೇಕಾಗುತ್ತದೆ ಮಗನೇ. ಕತ್ತರಿಸಿ ಲೇ ಪ್ರಶಾಂತ, ನನ್ನ ಅಣ್ಣನ ಕೈಯನ್ನು ಕತ್ತರಿಸೋದಕ್ಕೆ ನಾನೇನು ಸುಮ್ಮನಿರ್ತೇನೆ ಅಂದುಕೊಳ್ಳಬೇಡ. ಇದೇ ನನ್ನ ಪಿಸ್ತೂಲಿನಿಂದ ನಿನ್ನ ಹದಗೊಂಡಿಗೆಯನ್ನು ಸೀಳಿ ಬಿಡ್ತೇನೆ ಮಗನೇ. ಹದಗೊಂಡಿಗೆ ಲೇ ಗಜೇಂದ್ರ, ನನ್ನ ಹೆದಗೊಂಡಿಗೆ ಸೀಳುವ ಗಂಡು ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲಲೇ. ಸುಮ್ಮನೆ ಸಾಲವನ್ನು ತೆಗೆದುಕೊಂಡು ಹೋಗಲು ಬಂದಿರಿ. ಸಾಲವನ್ನು ಮಾತ್ರ ಕೇಳಿ, ಅದನ್ನು ಬಿಟ್ಟು ಬೇರೆ ಏನಾದರೂ ಹೆಚ್ಚಿಗೆ ಬಾಲ ಬಿಚ್ಚಿದರೆ ನಿಮ್ಮಿಬ್ಬರ ಬಾಲವನ್ನು ಕತ್ತರಿಸಬೇಕಾದಿತ್ತು. ಎಚ್ಚರಿಕೆ ಎಚ್ಚರಿಕೆ. ಲೇ ಪ್ರಶಾಂತ, ನಮ್ಮ ಹತ್ತಿರ ಸಾಲ ತಂದು ತಿಂದವರಿಗೆ ಎಷ್ಟೊಂದು ಸೊಕ್ಕಿರಬೇಕಾದರೆ ಇನ್ನು 10 ಹಳ್ಳಿಗೆ ಸಾಲ ಸಲ್ಲುವುದೇ ಸಾಹುಕಾರನಿಗೆ ಎಷ್ಟಿರಬೇಕಲೇ ಬಡವ. ಬಡವ ಎಂದು ಬಾಯಿ ಬಿಟ್ಟರೆ ನಿನ್ನ ಬಾಯಿಗೆ ಹೊಡೆಯಬೇಕಾಗುತ್ತದೆ ಮಗನೇ. ಹಿರಿಯರಿಗೆ
ಹೇಗೆ ಮಾತನಾಡಬೇಕೆಂಬುದು ಗೊತ್ತಾಗೋದಿಲ್ಲವೇ ಕತ್ತೆ? ನೋಡಿ ದೇಸಾಯಿ ಅವರೇ, ನಿಮ್ಮ ಸಾಲವನ್ನು ನಾನು ತೀರಿಸುತ್ತೇನೆ. ನೀವು ಅವನ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಪರಮೇಶ, ಒಬ್ರು ಹತ್ತಂಗ್ ಮಾಡ್ತೀರಿ, ಒಬ್ರು ಸತ್ತಂಗ್ ಮಾಡ್ತೀರಿ. ನಿಮ್ಮ ಆಟ ನೋಡಕ್ಕೆ ನಮ್ಮನ್ನ ಮಾಲ್ರ ಮಾಡ್ರಿ ಅಲ್ಲಿ ಗೌಡ್ರ. 3 ತಿಂಗಳ ಟೈಮ್ ಕೊಟ್ಟು ನೋಡೋಣ. 3 ತಿಂಗಳದಾಗ ನಮ್ಮ ಸಾಲ ಕೊಡ್ದಿದ್ರ ಜಾಗ ಖಾಲಿ ಮಾಡ್ಸೋಣ, ಇಲ್ಲಿಕ್ ಮನಿ ಖಾಲಿ ಮಾಡ್ಸೋಣ. ಲೇ ಪರಮೇಶ, ಈಗ ಮುನಿಯನ ಮಾತಿಗೆ ಒಪ್ಪಿ ಹೋಗುತ್ತೇನೆ. ಕೊಟ್ಟಿರುವ ಸಮಯದಲ್ಲಿ ಸಾಲ ಕೊಡಬೇಕು, ಇಲ್ಲ ಮನಿ ಖಾಲಿ ಮಾಡಬೇಕು. ಗಜೇಂದ್ರ, ಬಾ ಹೋಗೋಣ. ಪ್ರಶಾಂತ, ಪುಣ್ಯ ಎಂದು ಪುಡಿದಾಡುತ್ತಿರುವ ನಿನ್ನ ಪೌರುಷ, ಕೊಟ್ಟ ಟೈಮ್ನಲ್ಲಿ ನಮ್ಮ ಸಾಲವನ್ನು ತೀರಿಸು, ಆಗ ಗೊತ್ತಾಗುತ್ತಲ್ಲ ನಿನ್ನ ಪುಣ್ಯತನ. ನಡಿಯಣ್ಣ, ಹೋಗೋಣ. ನೋಡು ಪ್ರಶಾಂತ, ಆ ದೇಸಾಯಿ ತುಂಬಾ ಕ್ರೂರ ಪ್ರಾಣಿಯಪ್ಪ. ಯಾವ ಹೊತ್ತಿನಲ್ಲಿ ಹೇಗೆ ಇರುತ್ತಾನೋ ಏನು ಮಾಡುತ್ತಾನೋ ಒಂದು ಗೊತ್ತಾಗೋದಿಲ್ಲ. ಅಪ್ಪ, ಅವನಂತ ಕ್ರೂರ ಪ್ರಾಣಿ ಆದರೂ ಕೂಡ ಆ ಪ್ರಾಣಿಯ ಗಂಟಲ ಹರಿದು ರಕ್ತ ರಕ್ತ ಕೊಡಿಯ ಪರಾಕ್ರಮಿ ಈ ನಿನ್ನ ಮಗ ಪ್ರಶಾಂತ. ಪ್ರಶಾಂತ, ನಿನ್ನ ಸ್ನೇಹಿತ ನರಸಿಂಹನಿಗೆ ಫೋನ್ ಮಾಡಿ ಬರಲು ಹೇಳಪ್ಪ. ನಿನ್ನ ತಂಗಿಯ ಮದುವೆ ಕಾರ್ಯ ಮಾತಾಡಿ ಮುಗಿಸೋಣ. ನಾನು ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ತೇನೆ. ಆಯ್ತು ಅಪ್ಪ. ಈ ಶ್ರೀಮಂತ ಸರ್ದಾರ ಕಂಡರೆ ಸಾಕು, ಸುತ್ತಳ್ಳಿಯ ಜನ ಶರಣಂದು ಶಿರವಾಗಿ ಶರಣ ಮಾಡುತ್ತಿರುವಾಗ ನೀನು ನನ್ನನ್ನು ನೋಡಿದರೂ ಕೂಡ ನೋಡಿದ ಹಾಗೆ ಎದು ಒಪ್ಪಿಸಿಕೊಂಡು ಹೋಗುತ್ತೀಯಲ್ಲ, ಆಮೇಲೆ ಯಾರಲೇ ನೀನು? ಶರಣಂದ ಲೇ ಶ್ರೀಮಂತ, ನಿನ್ನನ್ನು ನೋಡಿದ ತಕ್ಷಣ ಶರಣು ಶರಣಾರ್ಥಿ ಅಂದ ಮಾತ್ರಕ್ಕೆ ಒಂದ ಶರಣ ಯಾತ್ತಾಯ್ತು.
ಎಂದು ತನ್ನ ಬಲ ತೊಡೆಯ ಚರ್ಮವನ್ನು ಸುಲಿದು ಬಸವಣ್ಣವರಿಗೆ ಪಾದರಕ್ಷೆಯನ್ನು ಮಾಡಿ ಆ ಶ್ರೀಮಂತನಿಗೆ ತಲೆ ಮೇಲೆ ಹೊತ್ತುಕೊಂಡು ಬಂದು ಭಕ್ತಿಯಿಂದ ಬಸವಣ್ಣರ ಪಾದಕ್ಕೆ ಅರ್ಪಿಸದಳಲು ಆ ಮಾದರ ಹರಳಾಯನ ಅಥವಾ ನನ್ನ ಮಗನಿಗೆ 16 ವರ್ಷ ವಯಸ್ಸೆಂದು ಗೊತ್ತಾಗಿ ಮನದಲ್ಲಿ ದುಃಖ ಪಡೆಯುತ್ತಿದ್ದ ತಂದೆಯ ದುಃಖವನ್ನು ನೋಡಿ ತಾಯಿಗೆ ಕಾಡಿಬೇಡಿ ಆ ವಿಷಯವನ್ನು ತಿಳ್ಕೊಂಡು ಆ ಶಿವನಿಗೆ ಸವಾಲಾಕಿ 16 ವರ್ಷ ಆಯಸ್ಸು ಕಳೆದು 101 ಆಯಸ್ಸನ್ನು ಪಡೆದನಲ್ಲ ಆ ಭಕ್ತ ಮಾರ್ಕಂಡಯ್ಯನ ಅಥವಾ ಬರಗಾಲದ ಭೂಮಿಯಲ್ಲಿ ಬಂಗಾರದ ಪೆಟ್ಟಿಗೆ ಕಂಡರು ತನಗೆ ಹಿಟ್ಟುಗೋಳದೆ ದೀನ ದಲಿತರಿಗೆ ದಾನ ಮಾಡಿ ದೇಶ ಸಂಚಾರ ಮಾಡುತ್ತಾ ಇಡೀ ನಾಡಿಗೆ ಶಾಂತಿ ಸಾರಿದನಲ್ಲ ಆ ಭಕ್ತ ಕನಕದಾಸನ ಹೋಮದ ಹೊಗೆ ಹಾಕಿ ಭಕ್ತಿಯಿಂದ ತಪಸ್ಸವನ್ನು ಮಾಡ್ತಿರುವಾಗ ಸಾಕ್ಷಾತ್ ಶಿವಪಾರ್ವತಿ ದರಗಿಳಿದು ಬಂದು ನಿನಗೇನು ವರ ಬೇಕು ಎಂದು ಕೇಳಿದಾಗ ನನ್ನ ಮಕ್ಕಳಿಗೆ ಏನು ಬೇಡ, ನನ್ನ ಭಕ್ತರಿಗೆ ಎಲ್ಲ ಸಿರಿ ಸಂಪತ್ತು ಕೊಟ್ಟು ಕಾಪಾಡು ಎಂದು ಕೇಳಿಕೊಂಡನಲ್ಲ ಹಾ ಮೈಮಾಂತಿಕ ಮಾಳಿಂಗರಾಯಣನ ಲೇ ಅಂತ ಶಿವಶರಣದ ಪಾದಕ್ಕೆ ಶಿರಭಾಗತನೆ ಹೊರೆತು ನಿಮ್ಮಂತ ದರಿದ್ರ ಶ್ರೀಮಂತರಿಗೆಲ್ಲ ಸಲಾ ಮಾಡಿಯವನಲ್ಲ ಏ ಉಗ್ರ ನರಸಿಂಹ ಉಗ್ರ ನರಸಿಂಹ ಲೇ ನರಸಿಂಹ, ಈ ದೇಶಗತ್ತಿ ಮನತನದ ಗಂಟದೆ ಗೌಡನಿಗೆ ದರಿದ್ರ ಶ್ರೀಮಂತನೆಂದ ಮಗಳ ಆ ಬಡ ಬಿಕರಿ ನನ್ನ ಮಗನಿಗೆ ನಿನ್ನಂತ ಎಷ್ಟೋ ಶೂರಧೀರರು ರಕ್ತ ಕಕ್ಕಿ ಸತ್ತು ಹೋಗಿದ್ದಾರೆ. ಈ ದೇವೇಂದ್ರ ದೇಸಾಯಿನ ಗೋಂಡನ ಹೊಡೆದಕ್ಕೆ ಲೇ ದೇಸಾಯಿ, ನಿನ್ನ ಗೌಡನ ಗೊಂಡಿನ ಗಾರ್ಜನೆಗೆ ಎದರಿ ಎಂದಕ್ಕೆ ಸರಿಯವನಲ್ಲ ಈ ಉಗ್ರ ನರಸಿಂಹ. ಏ ನನ್ನ ಮಚ್ಚನಿಂದ ನಿನ್ನಂತ ವೈರಿಗಳ ಗಂಟಲವನ್ನು ಹರಿದು ಬಿಸಿ ರಕ್ತ ಕುಡಿಬೇಕೆಂದ ಹಬ್ಬರ್ಷಿ ಬಂದ ಯಬ್ಬಲಿ ಏ ನರಸಿಂಹ. ಏ ನರಸಿಂಹ, ನಾನೇ ಎಬ್ಬುಲಿ ಎಂದು ಕೊಬ್ಬೇರಿದ ನಿನ್ನಂತಹ ಎಷ್ಟೋ ಎಬ್ಬುಲಿಯ ಕೊಬ್ಬು ಇಳಿಸಿ ಎದ ಸೀಳಿ ರಕ್ತದ ಒಳೆಯಿಸಿದ್ದಾನೆ ಈ ದೇವೇಂದ್ರ ದೇಸಾಯಿ. ಇನ್ನೊಂದು ಸಾರಿ ನಾನೇ ಎಬ್ಬುಲಿ ಎಂದು ಅಬ್ಬರಿಸಿದರೆ ಈ ನನ್ನ ಬಂದೂಕಿನಿಂದ ನಿನ್ನ ಎದೆಗೊಂಡಿಗೆಯನ್ನು ಸೀಳಿ ನಿನ್ನ ದೇಹವನ್ನು 10 ಕಾಗೆಗಳಿಗೆ ಆಹಾರ ಹಾಕಬೇಕಾದದ್ದು ಮಗನೇ. ಬಲೆಯಾಚಾರ ಲೇ ನನಗೆ ಎತ್ತರ ಹೇಳುವ ಹೊಚ್ಚು ದೇಸಾಯಿ, ನಿನ್ನ ಬೆದರಿಕೆಗೆ ಹೋಗುವ ಹೊಚ್ಚನಲ್ಲ ನಾನು. ಈ ಹಳ್ಳಿಯಲ್ಲಿ ನಿಮ್ಮಂತ ಶ್ರೀಮಂತರ ನಡೆಸುತ್ತಿರುವ ದರ್ಪಕ್ಕೆ ಶರಪದಂತೆ ಸಿಡಿದತ್ತು ನ್ಯಾಯ ನೀತಿ ಧರ್ಮ ಕಾಪಾಡಲಿಕ್ಕೆ ಕೈಯಲ್ಲಿ ಮಚ್ಚ ಹಿಡಿದ ಏ ರಣರಂಗಕ್ಕೆ ಕಾಲಿಟ್ಟು ರೊಚ್ಚಿಗೆದ್ದ ಹೊಲೆ ಲೇ ನರಸಿಂಹ, ನಾನೇ ರೊಚ್ಚಿಗೆದ್ದ ಹುಲಿ ಎಂದು ಗುಡುಗು ಹಿಡಿತಿರುವ ಗೂಬೆ ನನ್ನ ಮಗನೇ. ನಿನ್ನಂತ ಎಷ್ಟೋ ಹುಲಿಗಳನ್ನೇ ಬೇಟೆ ಹಾಡಿ ಆ ಹುಲಿಗಳ ಚರ್ಮದಿಂದ ನನ್ನ ಸಿಂಹಾಸನಕ್ಕೆ ಹತ್ತುವ ಮೆಟ್ಟಲು ಮಾಡಿಸಿಕೊಂಡಿದ್ದಾರೆ ಈ ದೇವೇಂದ್ರ ದೇಸಾಯಿ. ಇನ್ನು ನೀನಂದರೇನಲೇ ಬಚ್ಚ ನನ್ನ ಮಗನೇ. ತಮ್ಮ ನರಸಿಂಹ, ನಮ್ಮ ಗೌಡ್ರ ಎದುರಾಗಿ ಊರಾಗ ಯಾರೋ ನಿಂತಿಲ್ಲ, ನೀ ಏನು ನಮ್ಮ ಕುರಿಲಿ ನೀನು
ಮಳ್ಳಕುರಿ ಹಲ್ಲದು ಸಿಂಹದ ಮರಿ. ಈ ನಿನ್ನ ಗೌಡನ ಗೊಂಡಿಗೆ ಗಟ್ಟೆ ಎತ್ತಾರೆ ಈ ಬಂಡೆಗಳನ್ನು ಮೊಟ್ಟೆ ನೋಡೆನ್ನು ಒಂದೇ ವರ್ತಕ್ಕೆ ಛೇದ್ರೆ ವಿಛೇದ್ರೆ ಆಗೋದ ನಿನ್ನ ಗೌಡನ ದೇಹ. ಛೇದ್ರ ವಿಚಿತ್ರ ಲೇ ನರಸಿಂಹ, ನಿನ್ನನ್ನು ಸೊಟ್ಟಾಕಿ ಬಿಡುತ್ತೇನೆ. ಏ ಗೌಡ, ಯಪ್ ಗೌಡ್ರ, ಬ್ಯಾಡ್ ಬರ್ರಿ, ಆ ಮಗ ನಿಮ್ ಕೈಯ ಸಿಕ್ಕರು ಸತ್ತಕ್ಕನವ. ನಡ್ರಿ ಹೋಗೋಣ. ನಿಂತುಕೊಳ್ಳಲೇ ಗೌಡ. ಲೇ ದೇಸಾಯಿ, ಗೌಡ ಎಂದ ಗರ್ವದಿಂದ ಹಾರಾಡುವ ನಿನ್ನ ಶ್ರೀಮಂತಿಕೆಗೆ ಸವಾಲು ಹಾಕಿ ನಿನ್ನ ದರ್ಪವನ್ನ ಧ್ವಂಸ ಮಾಡ. ನಿನ್ನ ಎದರಿಗೆ ಶೆಡ್ ಮಾಡಿದ ನಿಲ್ಲುವ ಕಂಡ ನಾನಾಗಲಿಲ್ಲ. ನನ್ನ ಹೆಸರ ನರಸಿಂಹನೇ ಅಲ್ಲ. ದೌಲತ್ತಲ್ಲಿ ಮೆರೆದವರೆಲ್ಲ ಹಿಸ್ಟ್ರಿಲಿ ಉಳಿದೇ ಇಲ್ಲ. ಲೇ ದೇಸಾಯಿ, ನಿನ್ನ ಹಣೆ ಬರಬರದನ್ನ ಹಾ ಬ್ರಾಹ್ಮ ಅದನ್ನ ಹಳಗಿಸಿ ಹಾಕವನೇ ಈ ಸಿಂಹ. ದಟ್ ಈಸ್ ನರಲೋಕದಲ್ಲಿ ನವಗ್ರಹಗಳಿಗೆ ನಾಯಕ ಈ ಉಗ್ರ ನರಸಿಂಹ. ತಲೆಯ ಹೊಡೆಯೋರು, ತಲೆಯ ಹಿಡಿಯೋರು. ಲೇ ಸೊಕ್ಕಿನ ಶ್ರೀಮಂತನರ ಕೊನ್ನಿ, ಮೊಲಗಿರ ಹುಲಿನ ಮುಟ್ಟೆಬಿಸಲಿಲ್ಲ, ತೊಟ್ಟೆಬಿಸಲಿಲ್ಲ ಮಗನೇ. ಬಡದೆಬ್ಸಿದರೆ ಇನ್ನು ಮುಂದೆ ಬಾಯಿ ಹಾಕಲ್ಲ, ಬಗದ್ ಹಾಕದೆ. ನಿಸ್ವಾರ್ಥದ ಭ್ರಾಂತಿಯನ್ನು ತುಂಬಿಕೊಂಡು ಯಾರಿಗೆ ಏನಾದರೂ ಚಿಂತೆ ಇಲ್ಲವೆಂದು ಮೂಕನಂತೆ ಕಣ್ಣು ಮುಚ್ಚಿಕೊಂಡು ಕುಳಿತಿರುವ ಈ ಸಮಾಜದಲ್ಲಿ ನನ್ನ ತಾಯಿಯ ಸಾವಿಗೆ ಕಾರಣ ಆದವರು ಯಾರೆಂದು ಇನ್ನು ಸುಳಿವೇ ಸಿಕ್ಕಿಲ್ಲ. ಎಷ್ಟು ವರ್ಷ ಕಳೆದರೂ ಚಿಂತೆ ಇಲ್ಲ. ಯಾವ ದೇಶದಲ್ಲಿ ಹರಿಗೆ ಕಂಡು ಕುಳಿತರಲೇ ಬಿಡುವುದೇ ಇಲ್ಲ. ಅವನ್ಯಾರೆಂದು ಹುಡುಕಿ ತಂದು ಅವನನ್ನು ತುಂಡು ತುಂಡಾಗಿ ಕಡಿದು ಅವನ ರಕ್ತದ ಹೋಕಳಿ ಹಾರಿ ನನ್ನ ತಾಯಿಯ ಆತ್ಮಕ್ಕೆ ಶಾಂತಿ ಕೋರುತ್ತಾನೆ. ಈ ಹೃದಯದ ಅಗ್ನಿ ಪರ್ವತದಲ್ಲಿ ಲೇ ಗೋಮುಖ ವ್ಯಾಘ್ರ ನನ್ನ ಮಗನೇ, ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಹಡಗಿಕೊಳ್ತಾರೋ ನಿನ್ನನ್ನು ಹೊರ ತೆಗೆದು ನಿನ್ನ ರಕ್ತದ ಹೋಕಳಿ ಹಾಡುವವರಿಗೆ ಬಿಡುವನಲ್ಲ. ಈ ಗೋಳ
ಕಂಡು ಹೋದೆ ಪರಾಕ್ರಮಿ ಪ್ರಶಾಂತ. ಬರುತ್ತೇನೆ. ಅಪ್ಪ ಮೇಘರಾಜ, ಈಗಲಾದರೂ ಸಮಾಧಾನವಾಯ್ತೇನಪ್ಪ ನಿನ್ನ ಕಠೋರವಾದ ಮನಸ್ಸಿಗೆ. 3-4 ವರ್ಷ ಬರಗಾಲ ಬಿದ್ದು ಈ ರೈತರ ರಕ್ತವನ್ನ ಹೀರಿದೆ. ಆದರೆ ಈ ವರ್ಷ ನಿನ್ನ ಅಬ್ಬರ ಜೋರಾಗಿದೆ ಎಂದು ತಿಳಿದು ಮತ್ತಷ್ಟು ಸಾಲ ಮಾಡಿ ಭೂಮಿಯನ್ನು ಬಿತ್ತಿದರೆ ಬಿತ್ತಿದ ಬೆಳೆಯದ ಹತ್ತಿರ ಬಂದು ಹಚ್ಚ ಹಸಿರಾಗಿ ನಿಂತಾಗ ಈ ರೈತರ ಎದೆಯಲ್ಲಿ ಆನಂದದ ಮಳೆಯನ್ನ ಹುಕ್ಕಿ ಹರಿಸಿದೆ. ಆದರೆ ವಾರದಿಂದ ಬಿಡದೆ ಸುರಿಯುತ್ತಿರುವ ನಿನ್ನ ಆರ್ಭಟಕ್ಕೆ ಸಿಕ್ಕು ಬೆಳೆದ ಬೆಳೆಯೆಲ್ಲ ನೀರಿನಲ್ಲಿ ಕೊಚ್ಚಿಕೊಂಡು ಹೋದವಪ್ಪ, ನೀರಿನಲ್ಲಿ ಕೊಚ್ಚಿಕೊಂಡು ಹೋದವು. ಹೀಗಾದರೆ ನಮ್ಮಂತ ಬಡ ರೈತರು ಈ ಭೂಮಿ ಮೇಲೆ ಬದುಕಿ ಬಾಳುವುದು ಹೇಗೆ ತಂದೆ? ನೀನಾದರೂ ಹೇಳು ಮೇಘರಾಜ, ನೀನಾದರೂ ಹೇಳು. ಸ್ವಾಮಿ, ಹೊಲದಿಂದ ಈಗ ಬಂದ್ರ? ಹೋಗಿದ್ದೆ ಪಾರ್ವತಿ, ಹೋಗಿದ್ದೆ. ಯಾಕೆ ಸ್ವಾಮಿ, ನಿಮ್ಮ ಮುಖದಲ್ಲಿ ನೋಡಿದ್ರೆ ಏನೋ ಆತಂಕ ಕಾಣದಿದ್ದಂತೆ ಕಾಣಿಸ್ತಾ ಇದೆ. ಯಾಕೆ, ಏನಾಯ್ತು? ಏನೆಂದು ಹೇಳಲಿ ಪಾರ್ವತಿ, ವಾರದಿಂದ ಬಿಡದೆ ಸುರಿಯುತ್ತಿರುವ ಆ ಮಳೆ ರಾಜನ ಹರ್ಪಟಕ್ಕೆ ಸಿಕ್ಕು ಮೇಲಿನ ಸವದತ್ತಿ ಡ್ಯಾಮಿನವರು ನೀರು ಬಿಟ್ಟರಂತೆ. ಆ ನೀರಿನ ರಭಸಕ್ಕೆ ಸಿಕ್ಕು ಬೆಳೆ ತುಂಬಿ ನಿಂತ ನನ್ನ ಹೊಲದ 10 ಎಕರೆ ಬಾಳೆ ತೋಟ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯ್ತು ಪಾರ್ವತಿ, ನೀರಿನಲ್ಲಿ ಕೊಚ್ಚಿಕೊಂಡು ಹೋಯ್ತು. ಸ್ವಾಮಿ, ಏನ್ರಿ ಹೇಳ್ತಾ ಇದ್ದೀರ ನೀವು? ಅಷ್ಟೇ ಅಲ್ಲ ಪಾರ್ವತಿ, ಅಷ್ಟೇ ಅಲ್ಲ, 5 ಎಕರೆ ಉಳ್ಳಾಗಡ್ಡೆ ಮೆಣಸಿನ ಬೆಳೆ ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯ್ತು ಪಾರ್ವತಿ, ನೀರಿನಲ್ಲಿ ಕೊಚ್ಚಿಕೊಂಡು ಹೋಯ್ತು. ಒಟ್ಟಿನಲ್ಲಿ ಮಳೆ ಆದರೂ ಮಳೆ ಹೋದರೂ ಈ ರೈತನ ಒಡಲು ಕಣ್ಣೀರಿನ ಕಡಲು ಎನ್ನುವುದು ಸುಳ್ಳಾಗದು ಪಾರ್ವತಿ, ಸುಳ್ಳಾಗದು. ಈ ರೈತರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವರು ಯಾರಿದ್ದಾರೆ ಪಾರ್ವತಿ, ಯಾರಿದ್ದಾರೆ? ಹೋಗ್ಲಿ ಬಿಡ್ರಿ, ಯಾಕೆ ಈ ರೀತಿ ಚಿಂತೆ ಮಾಡ್ತೀರಾ? ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ತಿಳಿದುಕೊಂಡು ಎಲ್ಲಾದ್ರೂ ದೂರ ಹೋಗಿ ದುಡಿದು ಜೀವನ ಸಾಗಿಸುವ ಪಾರ್ವತಿ. ಎಲ್ಲಿ ಹೋಗಿ ಬಾಳುತ್ತೀಯ ಪಾರ್ವತಿ, ಎಲ್ಲಿ ಹೋಗಿ ಬಾಳುತ್ತೀಯ? ಇದು ನಮ್ಮ ಒಬ್ಬರ ಪರಿಸ್ಥಿತಿ ಅಲ್ಲ, ಸುತ್ತು ಹೊತ್ತಳ್ಳಿಯ ರೈತರ ಪರಿಸ್ಥಿತಿ ಕೂಡ ಒಳ್ಳೆಯ ಪಾಲಾಗಿದೆ ಅವರ ಹೊಲದ ಬೆಳೆಗಳು. ಹೀಗಿದ್ದ ಮೇಲೆ ಎಲ್ಲಿ ಹೋಗಿ ಬಾಳುತ್ತೀಯ ಪಾರ್ವತಿ, ಎಲ್ಲಿ ಹೋಗಿ ಬಾಳುತ್ತೀಯ? ಸ್ವಾಮಿ, ರೈತರಿಗೆ ಈ ರೀತಿ ಕಷ್ಟ ಆಗ್ತಾ ಇದ್ರು ಕೂಡ ನೋಡಿಕೊಂಡು ಕಣ್ಣು ಮುಚ್ಚಿಕೊಂಡು ಕಂಡು ಕಾರದಂತೆ ಹಾಗೆ ಕುಳಿತುಕೊಂಡು ಬಿಟ್ಟಿದೆಯಲ್ಲರಿ ಈ ನಮ್ಮ ಸರ್ಕಾರ. ಪಾರ್ವತಿ, ತುತ್ತು ಕೊಟ್ಟ ರೈತನಿಗೆ ಕತ್ತು ತಂದ ಈ ಸರ್ಕಾರ ಈ ರೈತನ ಮೇಲೆ ಕರುಣೆ ತೋರುವುದೇ ಇಲ್ಲ ಪಾರ್ವತಿ, ಕರುಣೆ ತೋರುವುದೇ ಇಲ್ಲ. ಈ ರೈತನನ್ನು ಸಾಕಿ ಸಲಗುವ ಶಕ್ತಿ ಈ ನಿನ್ನ ಸರ್ಕಾರಕ್ಕೆ ಎಲ್ಲಿದೆ ಪಾರ್ವತಿ, ಈ ಸರ್ಕಾರಕ್ಕೆ ಎಲ್ಲಿದೆ? ನಮ್ಮ ಊರಿಗೆ ನೆರ ಹಾವಳಿ ಆಗಿದೆ ಎಂದು ಪಕ್ಕದ ಊರಿನವರು ಅಡಿಗೆ ಮಾಡಿಕೊಂಡು ತಂದು ಕೊಡುವಾಗ ಅಲ್ಲಿ ಇದ್ದ ಸಣ್ಣ ಸಣ್ಣ ಮಕ್ಕಳು ಊಟಕ್ಕಾಗಿ ಪರದಾಡುವುದನ್ನು ನೋಡಿ ಈ ರೈತನ ಕರಳು ಕಿತ್ತು ಬಂದಂತಾಯಿತು ಪಾರ್ವತಿ, ಕಿತ್ತು ಬಂದಂತಾಯಿತು. ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ತುತ್ತು ಅನ್ನ ಸಿಗದಂತಾಯ್ತು ಪಾರ್ವತಿ, ತುತ್ತು ಅನ್ನ ಸಿಗದಂತಾಯ್ತು. ಅವ್ವ ಅಪ್ಪ,
ಇಬ್ಬರು ಏನೋ ಯೋಚನೆ ಮಾಡುತ್ತಿರುವಿರಲ್ಲ. ಬಾ ಪ್ರಶಾಂತ, ಯಾಕಪ್ಪ ನಿನ್ನ ಮಾತಿನ ಅರ್ಥ ಬೇರೆನೆ ಕಾಣುತ್ತದೆ. ಮತ್ತೆ ಹೋದೆ ಸಾಯ ಏನಾದರೂ ಅಂದರೆ ಅವ್ವ ನೀನಾದರೆ ಹೇಳವ ಏನಾಯ್ತೆಂದು. ಏನು ಅಂತ ಹೇಳಿ ಪ್ರಶಾಂತ್, ಏನು ಅಂತ ಹೇಳಿ? ದಿನನಿತ್ಯ ಬಿಡದೆ ಸುರಿಯುತ್ತಿರುವ ಮಳೆ ರಾಯಿನ ಆರ್ಭಟಕ್ಕೆ ಸಿಕ್ಕು ನಮ್ಮ ಹೊಲದ ಬೆಳೆ, ಬಾಳೆ ತೋಟ, ಉಳ್ಳಾಗಡ್ಡಿ ಬೆಳೆ, ಮೆಣಸಿನ ಬೆಳೆ ಎಲ್ಲವೂ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿಬಿಟ್ಟಿದೆಯಪ್ಪ. ಏನು ಹೇಳ್ತಾ ಇದೀಯವ್ವ ನೀನು? ನಿನ್ನ ಮಾತು ಕೇಳಿದರೆ ಈ ರೈತನ ಹೊಡಲು ಹುರಿದು ಹೋಗುತ್ತದೆವ್ವ, ಹುರಿದು ಹೋಗುತ್ತದೆ. ಪ್ರಶಾಂತ, ಪ್ರಯೋಜನವಿಲ್ಲ ಪ್ರಶಾಂತ, ಪ್ರಯೋಜನವಿಲ್ಲ. ಈ ರೈತನ ಒಡಲು ಹುರಿದು ಕಣ್ಣೀರು ಒಳೆಯಾಗಿ ಹರಿದು ಹೋದರೂ ಪ್ರಯೋಜನವಿಲ್ಲ ಪ್ರಶಾಂತ, ಪ್ರಯೋಜನವಿಲ್ಲ. ಒಂದು ಕಡೆ ನೋಡಿದರೆ ಸಾಲದ ಸಂಕಟ, ಇನ್ನೊಂದು ಕಡೆ ನೋಡಿದರೆ ನೆರೆಹಾವಳಿಯವರ ಚೆಲ್ಲಾಟ. ಇದೆಯಲ್ಲ ಆ ಭಗವಂತ ಆಡಿಸುವ ಆಟನಪ್ಪ, ಭಗವಂತ ಆಡಿಸುವ ಆಟ. ಅಪ್ಪ ಆಟ ಆಡಿಸುವ ಭಗವಂತನಿಗೆ ಸವಾಲ್ ಹಾಕಿ ರಟ್ಟೆಯಲ್ಲಿ ಶಕ್ತಿ ಇದೆ, ಎದೆ ಒಳಗೆ ಛಲ ಇದೆ. ಈ ಪ್ರಶಾಂತವಾದ ಭಾರತ ಮಾತೆಯ ಮಡಿಲು ಕೂಡ ಇದೆ. ದುಡಿದು ಸಾಲ ತೀರಿಸೋಣ, ಅದರ ಬಗ್ಗೆ ನೀನೇನು ಚಿಂತೆ ಮಾಡಬೇಡಪ್ಪ. ಅವ್ವ ಅಪ್ಪ, ಬಾ ಶ್ರೀಕಾಂತ. ಯಾಕಪ್ಪ ನಿನ್ನ ಮಾತು ಆತಂಕದಿಂದ ಹೊರ ಬರ್ತಿದಲ್ಲ? ಯಾಕಪ್ಪ ಏನಾಯ್ತು? ಅವ್ವ ನೀನಾದ್ರೂ ಹೇಳು, ಏನಾಯ್ತು? ಶ್ರೀಕಾಂತ, ಅದು ಅದು ಶ್ರೀಕಾಂತ, ನಮ್ಮ ಪಕ್ಕದ ಊರಿನಲ್ಲಿ ನೆರೆಹಾವಳಿ ಆರ್ಭಟಕ್ಕೆ ಸಿಕ್ಕು ಎಷ್ಟೋ ರೈತರು ಬೀದಿಗೆ ಬಂದಿದ್ದಾರಪ್ಪ. ಅದನ್ನು ನೋಡಿ ಅಪ್ಪನ ಮನಸ್ಸಿಗೆ ನೋವಾಗಿದೆ ಅಷ್ಟೇ. ಅಯ್ಯೋ ದುರಂತವೇ! ಹಾಗಾದ್ರೆ ರೈತನ ಜೀವನ ಹೇಗೆ ಅಣ್ಣ? ಏನು ಮಾಡುವುದು ಶ್ರೀಕಾಂತ? ಇದೆಲ್ಲ ನಮ್ಮ ದುರ್ದೈವಪ್ಪ, ಇದೆಲ್ಲ ನಮ್ಮ ದುರ್ದೈವ. ಪ್ರಶಾಂತ, ಶ್ರೀಕಾಂತ ಒಳಗಡೆ ನಡ್ರಿ, ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡಿದ್ರಾಯ್ತು. ಅವ್ವ ನಾನು ಊರಿಗೆ ಬರುವಾಗ ಮೇಗಿನ ಮನೆ ಪ್ರಕಾಶ ನನ್ನ ಕೈಯಲ್ಲಿ ಹಣವನ್ನು ಕೊಟ್ಟಿದ್ದಾನೆ. ಅವರ ಮನೆಗೆ ಹೋಗಿ ಅವರ ತಂದೆ ತಾಯಿಗೆ ಮುಟ್ಟಿಸಿ ಬರುತ್ತೇನೆ. ಗೆಳೆಯ ಪ್ರಶಾಂತ, ಬಾ ನರಸಿಂಹ, ನಿನ್ನ ದಾರಿಯನ್ನೇ ಕಾಯ್ತಾ ಇದ್ದೆ. ಅಪ್ಪ ನನ್ನ ಗೆಳೆಯ ನರಸಿಂಹ ಇವನೇ ನೋಡಪ್ಪ. ಹಾ ನಮಸ್ಕಾರ ಹಿರಿಯರಿಗೆ. ನಮಸ್ಕಾರ ಕಣಪ್ಪ. ಸೀತಾ, ಸೀತಾ ಬಾರಮ್ಮ ಹೊರಗೆ. ಅವ್ವ ಏನವ್ವ ಕರೆದಿದ್ದು? ಸೀತಾ, ಅಳಿಯಂದ್ರು ಮನೆಗೆ ಬಂದಿದ್ದಾರೆ. ಆಮೇಲೆ ಸ್ವಲ್ಪ ಅವರಿಗೆ ಕಾಫಿ ಮಾಡಿಕೊಡು, ನನಗೆ ಪೇಟೆಯಲ್ಲಿ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ತಂಗಿ, ನಿನ್ನ ಮದುವೆ ಆಗುವ ಗಂಡು ಇವನೇ ನೋಡಮ್ಮ. ಅಣ್ಣ ಅದು ಯಾಕಮ್ಮ ತಂಗಿ, ಏನಾಯ್ತು? ಅಣ್ಣ ಏನಿಲ್ಲಣ್ಣ. ಹಾ ಪ್ರಶಾಂತ, ನಾವಿಬ್ಬರು ಹೋಗಿ ಸಂತೆ ಮಾಡಿಕೊಂಡು ಬರ್ತೀವಪ್ಪ. ನೀನು ಹೋಗಿ ಎತ್ತುಗಳಿಗೆ ಹುಲ್ಲನ್ನು ಹಾಕಿ ಬಾ. ಆಯ್ತಪ್ಪ. ನರಸಿಂಹ, ನಾನು ಎತ್ತುಗಳಿಗೆ ಹುಲ್ಲು ಹಾಕಿ ಬರುತ್ತೇನೆ. ಆಮೇಲೆ ಎಲ್ಲರೂ ಸೇರಿ ಊಟ ಮಾಡಿದರಾಯ್ತು. ಪ್ರಶಾಂತ, ಏನ್ರಿ ಇದು? ಕಳ್ಳನ ಮನಸ್ಸು ಹುಳ್ಳಿಗೆ ಗೊತ್ತಾಗದಂತೆ ನನ್ನನ್ನು ಹೆಣ್ಣು ಕೇಳಬೇಕು ಅಂತ ನಮ್ಮಣ್ಣನ ಸ್ನೇಹ ಬೆಳೆಸಿ ಈ ನಮ್ಮ ಮನೆಗೆ ಬಂದ್ರಾ? ಸೀತಾ, ನಿನ್ನ ಪ್ರೀತಿ ಬಯಸಿ ಬಂದವನಲ್ಲ ನಾನು. ನನ್ನ ಸ್ನೇಹಿತನ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಮದುವೆ ಆಗಲು ಒಪ್ಪಿದ್ದೇನೆ ಹೊರತು ಬೇರೆ ಯಾವ ಉದ್ದೇಶವೂ ಇಲ್ಲ. ಇರ್ಲಿ ಬಿಡ್ರಿ. ನೋಡಿ, ನಾನು ಸಿಕ್ಕ ಪ್ರಿಯತಮ ನನಗೆ ಸಿಕ್ಕಿದ್ರಲ್ಲ ಅಷ್ಟೇ ಸಾಕು. ಎಷ್ಟಾದರೂ ನೀವು ನನ್ನದ್ರಾದ್ರಲ್ಲ, ನನಗೆ ಅಷ್ಟೇ ಸಂತೋಷ. ನೋಡಿ, ನಿಮ್ಮನ್ನ ನೋಡಿದ ಖುಷಿಯಿಂದ ಈ ನನ್ನ ಮನಸ್ಸು ನಿಮಗೆ ಯಾವಾಗ ಅಪ್ಪಿಕೊಳ್ಳುತ್ತೀನೋ ಅಂತ ಈ ನನ್ನ ಮನಸ್ಸು ಆತುರ್ತಾ ಇದೆ. ಸೀತಾ,
ನಿನ್ನ ಮದುವೆ ಆಗಲು ಗಂಡು ನಾನೆಂದು ಇಡೀ ಊರಿಗೆ ಗೊತ್ತು. ಮತ್ತ್ಯಾಕೆ ವಿಚಾರಿಸುವೆ? ಬಾ ಸೀತಾ, ಈ ನಿನ್ನ ಮನದರ್ಶನನ್ನು ಕೈ ಹಿಡಿದು ಹಾಡು ಒಂದು ಗೀತೆಯನ್ನು. ಆಗ್ಲಿ ರಾಜ, ನಿನ್ನ ಆಸೆಯಂತೆ ಆಗ್ಲಿ.
ಇಲ್ಲಯ್ಯ